ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಶನಿವಾರದ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಮನಸ್ಸಿನ ಚಿಂತೆಗಳಿಗೆಲ್ಲ ದುರಹಂಕಾರವೇ ಕಾರಣ. ದುರಹಂಕಾರದಿಂದ ದೂರವಿದ್ದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ತಾನೇ ಲಭಿಸುತ್ತೆ ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಶನಿವಾರದ ಈ ಒಂದು ಸುದಿನ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಿದ್ದೀರಾ. ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲ ವೀಕ್ಷಕ ಬಾಂಧವರೇ, ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಈ ಶನೇಶ್ವರನ ದಿವಸ, ಪರಮಾತ್ಮನ ಕೃಪಾಕಟಾಕ್ಷ ದಿವಸ. ನೀವೆಲ್ಲ ಕಾರ್ಯಕ್ರಮದಲ್ಲಿ ಪ್ರತಿ ಕ್ಷಣದಲ್ಲಿ ಕಾಯ್ತಾ ಕೂತಿರ್ತೀರ. ಜೀವನದಲ್ಲಿ ಜಗತ್ತಿನ ಅಳಿವು ಉಳಿವು ಯಾರ ಕೈಯಲ್ಲೂ ಇಲ್ಲ, ಎಲ್ಲವೂ ಭಗವಂತನ ಕೈ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಲೌಕಿಕವಾಗಿರ್ತಕ್ಕಂಥ ಪ್ರಶ್ನೆಗಳಾಗಲಿ ಉತ್ತರಗಳಾಗಲಿ ಎಲ್ಲ ವಿಚಾರಗಳನ್ನು ಮಾತಾಡ್ತಕ್ಕಂಥ ಏಕೈಕ ಕಾರ್ಯಕ್ರಮ ನಿಮ್ಮೆಲ್ಲರ ಈ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಶನಿವಾರದ ದಿವಸ ಬಂದಿದ್ದೀರಾ, ಸಂತೋಷ. ಶನೇಶ್ವರನಿಗೆ ಈ ಒಂದು ಪ್ರಳಯಕ್ಕೋಸ್ಕರ, ತಡೆಗೋಸ್ಕರ, ಜಗತ್ತಿಗೆ ಉಳಿಸಕ್ಕೋಸ್ಕರ ಎಲ್ಲ ನಿಗೂಢವಾಗಿರ್ತಕ್ಕಂಥ ರಹಸ್ಯ ಮಾರ್ಗದಲ್ಲಿ ದೈವಾನುಗ್ರಹ ರಹಸ್ಯ. ಈ ದೈವಾನುಗ್ರಹ ರಕ್ತ ರಹಸ್ಯವನ್ನ ಏನು ಹೇಳ್ತಾರೆ, ಶಾಸನದಲ್ಲಿ ಬರೆದಿರ್ತಕ್ಕಂಥದ್ದು 1880 ವರ್ಷಗಳಿಗೊಮ್ಮೆ ಶಿವರಾತ್ರಿ ಪ್ರಯುಕ್ತವಾಗಿ ಬರ್ತಕ್ಕಂಥದ್ದೇ ಸಾಕ್ಷಾತ್ ಶನೇಶ್ವರ ಜಯಂತಿ. ಅವತ್ತು ಉತ್ತರಾಯಣ ಪುಣ್ಯಕಾಲ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು ಹೇಳ್ತಾ ಇದ್ರು ಸಹ ಬಂದು ವಿಚಾರಿಸಿ ಅಂತಲ್ಲ, ಯಾಗದ ವಿಚಾರಕ್ಕೆ ತಾವುಗಳೆಲ್ಲ ಪರಿಪೂರ್ಣವಾಗಿ ನೋಂದಿಸಬೇಕು, ಬರಬೇಕು, ರಸೀದಿಗಳನ್ನು ಪಡಿಬೇಕು. ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬಂದರೇನೆ ಯಾಗಕ್ಕೆ ಪ್ರಯೋಗಪೂರ್ವಕವಾಗಿ ಹೋಗಬೇಕಾದ್ರೆ ಏನೇನ ತರಬೇಕು, ಒಬ್ಬೊಬ್ಬರ ಕರ್ಮಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೋಬೇಕು. ನೀವು ಅನ್ಕೊಂಡಿದ್ದ ಹಾಗೆ ಏನು ಅಂದ್ರೆ, ಎಲ್ಲೋ ಯಾರೋ ಯಾಗ ಮಾಡ್ತಾ ಇದ್ದಾರಂತೆ, ಹೋಗೋಣವಾ ಬಿಡೋಣವಾ ಅನ್ನೋ ಯೋಚನೆ ಅಲ್ಲ. ಜಗತ್ತಿನ ಕಲಿಯುಗದ ಕೊನೆ ಕರ್ಮಯಾಗ. ತಲೆಗೆ ಹಾಕೊಳ್ಳಿ, ಏನ್ ಹೇಳಿ? ಜಗತ್ತಿನ ಕಲಿಯುಗದ ಕೊನೆ ಕರ್ಮಯಾಗ. ಯಾಗ ಮಾಡ್ತಾ ಇರೋದು ಯಾರೋ? ಇಡೀ ಜಗತ್ತಿನ ಸಂರಕ್ಷಣೆಗೋಸ್ಕರ. ಆ ಕಾರ್ಯವನ್ನ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಸ್ವತಃ ನಾನೇ ವಿಶೇಷವಾಗಿರ್ತಕ್ಕಂಥ ಈ ಒಂದು ಯಾಗವನ್ನ, ನನ್ನದೇ ಆಗಿರ್ತಕ್ಕಂಥ ಜಗತ್ತು, ಈ ಜಗತ್ತು ಅವಂದು ಅಂತ ನಾನು ಅನ್ಕೊಂಡೇ ಇಲ್ಲ. ಇದು ಈ ಜಗತ್ತು ನನ್ನದು. ನಾನು ಮಾಡತಕ್ಕಂಥ ಈ ಯಾಗದಲ್ಲಿ ನನ್ನ ಕುಟುಂಬದ ಸದಸ್ಯರಾಗಿರ್ತಕ್ಕ ನೀವೆಲ್ಲರೂ, ಪ್ರತಿಯೊಂದು ಜೀವರಾಶಿಗಳು ಕುಟುಂಬ ಪರಿವಾರ ಸಮೇತರಾಗಿ ನಾವೆಲ್ಲರೂ ಆ ಶನಿಯ ಕರ್ಮಗಳನ್ನು, ಪಾಪ ಒಬ್ಬರಿಗೆ ಕಣ್ಕಾಲಲ್ಲ, ಒಬ್ಬರಿಗೆ ಕಾಲು, ಒಬ್ಬರಿಗೆ ತಲೆ, ಒಬ್ಬರಿಗೆ ನಿಗೂಢವಾಗಿರ್ತಕ್ಕಂಥ ರಹಸ್ಯಗಳು, ಒಳಭಾಗದಲ್ಲಿ ದೇಹದಲ್ಲಿ ಗೊಂದಲಗಳು, ಶನೇಶ್ವರನ 108 ಸರ್ಪ ದೋಷಗಳು, ರಾಹು ಕಾಟಗಳು ಎಲ್ಲವೂ ಇದ್ದರೂ ಸಹ ಅದನ್ನು ಹೇಗೆ ನಿವಾರಿಸ್ಕೊಳ್ಳೋದು? ಇಂಥ ಒಂದು ಕಾರ್ಯಕ್ಕೋಸ್ಕರ, ಆ ಶನೇಶ್ವರನ ಕರ್ಮಕ್ಕೆ ಕಳ್ಕೊಳ್ಳೋಕ್ಕೋಸ್ಕರ ಪ್ರತಿಯೊಂದು ಜಾತಿ, ಧರ್ಮ, ವರ್ಗದ ಎಲ್ಲ ಸದಸ್ಯರು ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮಾಂಡ ಲೋಕವೇ ನಮ್ಮದು. ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ. ಆ ಪ್ರಳಯ ರುದ್ರ ಸಾಕ್ಷಾತ್ ಶಿವನಿಗೆ ಆವತ್ತೇ ಛಾಯಾದೇವಿ ಪೂಜೆ ಮಾಡ್ತಾಳಂತೆ. ನಾನು ಋಣ ವಿಮುಕ್ತನಾಗ್ತಾ ಇದ್ದೀನಿ ಪರಮೇಶ್ವರ. ಸೂರ್ಯನ ಬಿಟ್ಟು ಬಂದ ಮೇಲೆ ನಾನು ಈ ಲೋಕದಿಂದ ಹೊರಟೋಗ್ತಾ ಇದ್ದೀನಿ, ಸೂರ್ಯನ ಹತ್ರ ಮತ್ತೆ ವಾಪಸ್ ಸೇರ್ತಾ ಇದ್ದೀನಿ. ನಾನು ಗಂಡ ಹೆಂಡತಿ ಮತ್ತೆ ವಾಪಸ್ ಸೇರ್ಬೇಕಾದ್ರೆ ಛಾಯಾದೇವಿ ಆಗಿರ್ತ ನನ್ನನ್ನ ಪೂರ್ಣ ಕೃಪಾಕಟಾಕ್ಷ, ನಿನ್ನ ಮೇಲೆ ಇರತಕ್ಕಂಥ ಅನುಗ್ರಹ ನನಗೆ ಬೇಕಿರ್ತಕ್ಕಂಥ ಲಭ್ಯ. ಅದಕ್ಕೋಸ್ಕರ ಸಾಕ್ಷಾತ್ ಈ ಭೀತಿಯಿಂದ ನನ್ನ ಹೋಗ್ಲಾಡಿಸ್ತಕ್ಕಂಥವ್ನು ಯಾರು ಅಂದ್ರೆ ನನ್ನ 2 ಸುಪುತ್ರಗಳು ಯಮ ಮತ್ತು ಸಾಕ್ಷಾತ್ ಶನೇಶ್ವರ. ಇವರಿಬ್ಬರು ನನ್ನ ಸೂರ್ಯನಿಗೆ ಒಪ್ಪಿಸ್ತಾ ಇದ್ದಾರೆ ಭೂಲೋಕದಿಂದ. ಅಂದ್ರೆ ಅರ್ಥ ಏನೋ, ಛಾಯಾದೇವಿ ಸ್ವತಃ ಭೂಮಿ ಋಣದಿಂದ ವಿಮುಕ್ತಿ ಆಗ್ತಾ ಇದ್ದಾಳೆ. ನಮ್ಮೆಲ್ಲರ ಕಷ್ಟಗಳನ್ನ ವಿಮುಕ್ತಿ ಪಡಿಸ್ಕೊಳ್ಳೋ ಏಕೈಕವಾಗಿ ಕೊನೆಯ ಕರ್ಮಯಾಗ. ಅದಕ್ಕೆ ನೀವೇನ್ ಮಾಡಬೇಕು? ಇಂಥ ಒಂದು ಕರ್ಮಯಾಗದಲ್ಲಿ ಪಾಲ್ಗೊಳ್ಳಕ್ಕೆ ಪ್ರತಿಯೊಂದು ಜೀವರಾಶಿಗಳಿಗೂ ಹಕ್ಕಿದೆ. ನೀವೆಲ್ಲರೂ ಬರಬೇಕು, ಸಂಸ್ಥೆಯಲ್ಲಿ ವಿಶೇಷವಾಗಿ ನೋಂದಿಸಬೇಕು. ತದನಂತರ ಯಾಗದ ಕ್ಷೇತ್ರ ಛಾಯಾದೇವಿ ಕ್ಷೇತ್ರದಲ್ಲಿ ಯಾಗವನ್ನು ಮಾಡ್ತಕ್ಕಂಥ ವಿಚಾರಕ್ಕೆ ತಾವೆಲ್ಲ ತಮ್ಮ ಕರ್ಮದ ಗಂಟನ್ನು ಹಾಕಬೇಕು. ಏನೋ ಕರ್ಮದ ಗಂಟಂತೆ ಏನದು ಅಂತ ತಾವೆಲ್ಲ ಕಾಯ್ತಾ ಇದ್ದೀರಾ. ಆ ಕರ್ಮದ ಗಂಟಿನೇನಲ್ಲ, ಒಬ್ಬನಿಗೆ 1/4 kg, ಅಂದರೆ ಒಂದು ಅಣು ಅನ್ನೋದು ಕರ್ಮ ಹುಟ್ಟತ್ತಂತೆ. ಹುಟ್ಟಿದಾಗ ಗಂಡ ಹೆಂಡತಿಯರ ಸಂಗಮದಲ್ಲಿ ಹುಟ್ಟತಕ್ಕಂಥ ಒಂದು ಅಣು ಸುಮಾರು 1/4 kg ಅಷ್ಟು, ಅಂದ್ರೆ 1/4 ಭಾಗ ಮಾತ್ರ ಫಲವನ್ನು ಕೊಡ್ತಾನಂತ. ಹಾಗೆ ಒಂದು ಮನೆ ಕರ್ಮವನ್ನ ತಾನು ಒಂದು ಸದಸ್ಯನ 1/4 kg ಅಷ್ಟು ಎಳ್ಳನ್ನು ಹಾಕಬೇಕು. ಆ ಎಳ್ಳು ಯಾರೋ? ಸಾಕ್ಷಾತ್ ವಿಷ್ಣು. ಅಂದ್ರೆ ಮಾಯಾಲೋಕದಿಂದ ಕರ್ಮಲೋಕದಕ್ಕೆ, ಕರ್ಮಲೋಕದಿಂದ ನಮ್ಮ ಕರ್ಮ ಕಳೆಯಕ್ಕೆ ಪರಮೇಶ್ವರನಿಗೆ ಪ್ರೀತಿ ಆಗಿರತಕ್ಕಂಥ ಶನೇಶ್ವರನೇ ಸ್ವತಃ ಕೊಂಡು ಈ ಯಾಗವನ್ನು ಮಾಡ್ತಾನಂತೆ.
ಅದಕ್ಕೋಸ್ಕರ ನೀವು ಆ ಯಾಗದಲ್ಲಿ ಪಾಲ್ಗೊಳ್ಳಕ್ಕೆ ನಿಮ್ಮನ್ನೆಲ್ಲ ಕರೀತಾ ಇರೋದೇ 20ನೇ ತಾರೀಕು ಶಿವರಾತ್ರಿ ಎಂದೇ ಕಲಿಯುಗದ ಕೊನೆ ಕರ್ಮಯಾಗ. ಎಷ್ಟೋ ಅದಾದ ಮೇಲೆ ಏನು ಮಾಡ್ತೀವಿ? ಸತ್ಯಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸತ್ಯಯುಗ ಘೋರವಾಗಿರ ಜನಗಳು ಬದುಕಿರ್ತಾರ, ಜೀವರಾಶಿಗಳು ಇರುತ್ತಾ, ಹೇಗಿರುತ್ತೆ ಪ್ರಪಂಚ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು? ಈ ಶನೈಶ್ಚರನ ಮೇಲೆ ಈ ಶನಿವಾರದಂದು ಹೇಳ್ತಾ ಇರೋ ಈ ರಹಸ್ಯ ಸತ್ಯವಾಗಿರತಕ್ಕಂಥ ಕಠೋರವಾಗಿರತಕ್ಕಂಥ ಜೀವನಕ್ಕೆ ನಿಮ್ಮೆಲ್ಲರಿಗೂ ಒಂದೇ ಸಲ ಕರ್ಮವನ್ನು ಕಳೆಯೋಕ್ಕೆ, ಕರ್ಮಗಳನ್ನು ಕಳೆಯೋಕ್ಕೆ ಏಕಮಾರ್ಗದಲ್ಲಿ ಬ್ರಹ್ಮಾಂಡ ಲೋಕವಾಗಿರ್ತಕ್ಕಂಥ ನನ್ನ ಈ ಪ್ರಪಂಚದಲ್ಲಿ ನೀವೆಲ್ಲರೂ ಸದಸ್ಯರೇ, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಬರ್ದಿದ್ದವನು ನಿಮ್ಮ ಹಣೆ ಬರೋವನಿಗೆ ಕರ್ಮಫಲ, ಪರಿಪೂರ್ಣವಾಗಿ ದೈವಬಲ, ಎಲ್ಲವೂ ಶಿವನ ಅರ್ಪಣೆ. ಅದಕ್ಕೋಸ್ಕರ ದಯವಿಟ್ಟು ವೀಕ್ಷಣೆ ಇದನ್ನು ಪರಿಪೂರ್ಣವಾಗಿ ಮಂದಟ್ಟು ಮಾಡ್ಕೊಳ್ಳಿ. ಎಲ್ಲೋ ಕೂತ್ಕೊಂಡು ಹೋಗ್ಬೇಕಂತೆ ಯಾಗಕ್ಕೆ 20ನೇ ತಾರೀಕು ಅನ್ನೋದಲ್ಲ. ಕರ್ಮಗಂಟೆಗಳನ್ನ ಬೇಗ ಕಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ಏನು ಅಂತ ಬರ್ಕೊಳ್ಳಿ. ಕಾಯ್ತಾ ಇರಿ, ಈಗ ಬಂದೆ.